ಜೈಲು ಹಕ್ಕಿ ದರ್ಶನ್ನ ನೋಡೋಕೆ ಬಂದಿದ್ದಾರೆ ಹಳೆ ಫ್ರೆಂಡ್ಸ್. ಕೊಲೆ ಆರೋಪಿ ದರ್ಶನ್ ಕಾಣೋಕೆ ಬಂದಿದ್ದಾರೆ ರಕ್ಷಿತಾ ಹಾಗೆ ಪ್ರೇಮ್. ನೋಡಿ, ಇದೇ ರಕ್ಷಿತಾ ಬಹುಕಾಲದ ಆಪ್ತ ಸ್ನೇಹಿತೆ ಕೂಡ ಹೌದು. ಇನ್ನು ನಿರ್ದೇಶಕ ಪ್ರೇಮ್ ಏನಿದ್ದಾರೆ ಅವರು ಕೂಡ ಸ್ನೇಹಿತ. ಕೆಲವು ಮಾತುಗಳು ಕೂಡ ಅವರಿಗೆ ನೋವನ್ನು ತರಿಸಿತ್ತು. ಬಹಳ ದಿನಗಳ ಕಾಲ ಅಂತರ ಕಾಯ್ದುಕೊಂಡಿದ್ರು, ಮತ್ತೆ ಒಂದಾಗಿದ್ರು ಕ್ರಾಂತಿ ಸಿನಿಮಾ ಪಾರ್ಟಿಯಲ್ಲಿ. ರಕ್ಷಿತಾ ಹಾಗೆ ಪ್ರೇಮ್ ದರ್ಶನ್ ಕಾಣೋಕೆ ಬಂದಿದ್ದರು. ಇಬ್ಬರು ಒಟ್ಟಿಗೆ ಬಂದಿದ್ದರು. ಕಾರಿನಲ್ಲಿಯೇ ಜೈಲಿನ ಆವರಣಕ್ಕೆ ಆಗಮಿಸಿದರು. ಜೈಲಾಧಿಕಾರಿಗಳ ಅನುಮತಿಯನ್ನು ಪಡೆದಿದ್ದರು ಪ್ರೇಮ್. ನೋಡಿ, ಈಗ ಜೈಲಿನ ನಿಯಮದ ಪ್ರಕಾರ ವಾರಕ್ಕೆ 3 ಜನರಿಗೆ ಮಾತ್ರ ಅವಕಾಶ ಇರುತ್ತೆ. ಮೊನ್ನೆ ತಾನೇ ಅವರ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ಅದಾದ ಮೇಲೆ ವಿನೋದ್ ಪ್ರಭಾಕರ್ ಕೂಡ ಬಂದು ಅವರನ್ನು ಮೀಟ್ ಮಾಡಿ ಹೋದರು. ಈಗ ನಟಿ ರಕ್ಷಿತಾ ಹಾಗೆ ನಿರ್ದೇಶಕ ಪ್ರೇಮ್ ದಂಪತಿ ಬಂದು ಮತ್ತವ್ರ ಜೊತೆಗೆ ಇನ್ನಿಬ್ಬರು ಬಂದಿದ್ದರಂತೆ. ಕಾರಿನಲ್ಲಿಯೇ ಜೈಲಿನ ಆವರಣಕ್ಕೆ ಬಂದರು. ಅಲ್ಲಿ ಜೈಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆದುಕೊಂಡ್ರು. ಆಮೇಲೆ ಒಳಗಡೆ ಬಿಟ್ಟರು ಅವ್ರನ್ನ. ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರಂತೆ. ಅದಾದಮೇಲೆ ರಕ್ಷಿತಾ ಜಾಸ್ತಿ ಮಾತನಾಡಲಿಕ್ಕೆ ಇಷ್ಟಪಡಲಿಲ್ಲ. ಬಹಳ ಬೇಸರದಲ್ಲೇ ಇದ್ದಂಗೆ ಕಾಣಿಸ್ತಾ ಇತ್ತು. ಆಚೆ ಬಂದು ಮೇಲೆ ದರ್ಶನ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ರಕ್ಷಿತಾ ಒಂದು ಸ್ಟೇಟಸ್ ಹಾಕಿದ್ರು. ಹೃದಯ ಒಡೆದಿರುತ್ತಲ್ವ, ಆ ಸ್ಟೇಟಸ್ ಹಾಕಿದ್ರು. ಅದಾದಮೇಲೆ ಡಿಲೀಟ್ ಮಾಡಿದರು. ಯಾಕೆಂದರೆ ಸಾಕಷ್ಟು ಸಿನಿಮಾಗಳನ್ನು ಒಟ್ಟಿಗೆ ಮಾಡಿದ್ದಾರೆ ದರ್ಶನ್ ಹಾಗೆ ರಕ್ಷಿತಾ. ಮತ್ತು ಪ್ರೇಮ್ ಜೊತೆ ಕರಿಯ ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದಾರೆ ದರ್ಶನ್ಗೆ. ಕೆಲವೊಂದಿಷ್ಟು ಹೇಳಿಕೆಗಳು ಬಹಳ ಮುನಿಸಿಗೆ ಕಾರಣ ಆಗಿತ್ತು ಪ್ರೇಮ್ ಹಾಗೆ ರಕ್ಷಿತಾ ದಂಪತಿಗೆ. ಬಟ್ ಅದೆಲ್ಲ ಮುನಿಸನ್ನು ಮರೆತು ಈಗ ತಮ್ಮ ಗೆಳೆಯನನ್ನು ನೋಡಲಿಕ್ಕೆ ರಕ್ಷಿತಾ ತಮ್ಮ ಗಂಡನ ಜೊತೆ ಬಂದಿದ್ದರು. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ಅವರ ಅತ್ಯಾಪ್ತರು ಬಂದು ದರ್ಶನ್ ಅವ್ರು ನೋಡಲಿಕ್ಕೆ ಬರ್ತಾನೆ ಇದ್ದಾರೆ. ಈಗ ಪ್ರೇಮ್ ದಂಪತಿ ಏನು ಹೇಳಿದರು ಅವ್ರು ನೋಡಿದಾದ್ಮೇಲೆ? ಅಂದರೆ ಬೇಸರದಿಂದಲೇ ಹೊರಬರುವಂತಹ ಒಂದು ಸನ್ನಿವೇಶ ಇತ್ತಾ ಹೇಗಂತ ಅಲ್ಲಿ? ಪ್ರಭು, ಏನು ದರ್ಶನ್ ಜೈಲು ಸೇರಿದ ಬಳಿಕ ಅವರ ಸ್ನೇಹಿತರು ಯಾರು ಕೂಡ ಇದು ಭೇಟಿಯನ್ನು ಮಾಡ್ಲಿಕ್ಕೆ, ಅಂದ್ರೆ ಕುಟುಂಬಸ್ಥರನ್ನು ಬಿಟ್ಟರೆ ಬೇರೆ ಯಾರು ಕೂಡ ಹೋಗಿಲ್ಲ. ಹೋಗಿ ಬಂದಿದ್ರು. ಅದರ ಬಳಿಕ ಇವತ್ತು ಏನು ರಕ್ಷಿತ್ ಮತ್ತೆ ಪ್ರೇಮ್ ಇಬ್ರು ಕೂಡ ದರ್ಶನ್ ಮಾಡುವ ಇವತ್ತು ಬಂದಿರುವಂತದ್ದು. ಅಂದ್ರೆ ದರ್ಶನ್ ಈ ಇನ್ಸಿಡೆಂಟ್ ಆದ ನಂತರ ಜೈಲಿಗೆ ಹೋದ ಬಳಿಕ ಒಂದು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಿರ್ಬೋದು, ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಇತ್ತು. ಇಂಥ ಟೈಮಲ್ಲಿ ಯಾರು ಕೂಡ ಅವ್ರನ್ನ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅನ್ನೋದು ಒಂದು, ಮತ್ತೆ ಅದ್ರ ಜೊತೆಗೆ ಅವ್ರ ತಮ್ಮ ಇರ್ಬೋದು, ತಾಯಿ ಇರ್ಬೋದು, ಯಾರು ಕೂಡ ಇದುವರೆಗೂ ಕೂಡ ಬರ್ಲಿಲ್ಲ ಅನ್ನೋ ಮಾತುಗಳಿತ್ತು. ಮತ್ತೆ ದರ್ಶನ್ ಕೂಡ ಎಲ್ರಿಂದ ಸ್ವಲ್ಪ ದೂರ ಉಳ್ಕೊಂಡಿರ್ತಾರೆ. ಸಾಕಷ್ಟು ಜನ ಹೋಗ್ತಾ ಇದ್ರು, ದೂರ ಉಳಿದ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಎಲ್ಲ ಆಗ್ತೈತಿ. ಇವತ್ತು ರಕ್ಷಿತ್ ಹೋಗಿರುವಂತ ಹೋಗಿ ಸಾಮಾನ್ಯವಾಗಿ ಯಾರು ಹೋಗಿ ಭೇಟಿಯನ್ನ ಮಾಡಿ ಅಂತಾನು ಹೇಳುವಂತ ಕೆಲಸಗಳು ಮಾಡ್ತಾರೆ. ಇವ್ರು ರೀತಿಯಾಗಿ ಮೇಲೆ ಹೋಗಿ ಭೇಟಿಯನ್ನ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಅವ್ರು ಹೊರಬಂದು ಬಳಿಕ ಏನು ಅಂದ್ರೆ ಅವ್ರನ್ನ ಮಾಡ್ಲಿಕ್ಕೆ ಏನಾದ್ರು ಸೂಚನೆ ಇತ್ತಾ? ಓಕೆ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ. ನಟಿ ರಕ್ಷಿತಾ ಹಾಗೆ ನಿರ್ದೇಶಕ ಪ್ರೇಮ್ ದರ್ಶನ್ ನೋಡಲಿಕ್ಕೆ ಬಂದಿದ್ದರು. 1 ಗಂಟೆಗಳ ಕಾಲ ದರ್ಶನ್ ಅವ್ರನ್ನ ಮೀಟಾಗಿ ಬಂದಿದ್ದಾರಂತೆ. ಆಮೇಲೆ ಬೇಸರದಿಂದ ಹೊರಬಂದು ಮಾತನಾಡಿದ್ರು. ಅವರು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಕಾನೂನು ಎಲ್ರಿಗೂ ಒಂದೇ, ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ಅಂತ ಪ್ರೇಮ್ ಹೇಳಿದರು. ಮತ್ತು 15-20 ದಿನಗಳಿಂದ ನಡೀತಾ ಇರುವಂಥ ಒಂದು ಘಟನೆ ಬಹಳ ಮನಸ್ಸಿಗೆ ಬೇಸರ ತರಿಸಿದೆ ಅಂಥೇಳಿ ರಕ್ಷಿತಾ ಅವರು ಕೂಡ ಮಾತನಾಡಿದ್ದಾರೆ. ಯಾಕಂತಂದರೆ ಸಿನಿಮಾ ಮತ್ತು ವೈಯಕ್ತಿಕವಾದಂಥ ಜೀವನ ಏನಿದೆ, ಸಿನಿಮಾ ಹೊರತಾಗಿಯೂ ಕೂಡ ಉತ್ತಮವಾದಂಥ ಸಂಬಂಧವನ್ನು ನಟಿ ರಕ್ಷಿತಾ ಹಾಗೆ ಪ್ರೇಮ್ ದರ್ಶನ್ ಜೊತೆಗೆ ಹೊಂದಿದ್ದಾರೆ. ಬಟ್ ಈಗ ಅವರ ಕುಟುಂಬಸ್ಥರು ಯಾರೂ ಇನ್ನೂ ಬರ್ತಾ ಇಲ್ಲ. ಅವ್ರ ತಾಯಿ ಹಾಗೆ ಅವರ ಸಹೋದರ, ಅವ್ರ ಹೆಂಡತಿ ಮತ್ತು ಮಗ ಬಂದು ಹೋಗಿದ್ರು. ಈಗ ಅದಾದಮೇಲೆ ಅವರ ಆಪ್ತರು ಬಂದು ಹೋಗ್ತಾ ಇದ್ದಾರೆ. ಮಾತಾಡ್ತೀರಾ